ಎಲ್ರಿಗೂ ನಮಸ್ಕಾರ. ಇದು ಸೋಮವಾರದ ವಿಡಿಯೋ. ಸೋಮವಾರ ಬೆಳಗ್ಗೆ ಶ್ರಾವಣ ಸೋಮವಾರಕ್ಕೆ ನಮ್ಮ ಮನೆ ದೇವ್ರ ವಾರ ಕೂಡ, ಹಾಗಾಗಿ ಮನೆ ದೇವ್ರಿಗೆ ಹೊರಟ್ವಿ. ಇವಾಗ ಚಿಕ್ಕಮಂಗ್ಳೂರು ಬಿಟ್ಟಿದ್ದೀವಿ. ಒಂದು 6:30 ಬೇಗನೆ ಹೊರಟ್ವಿ ಬೆಳಗ್ಗೆ. ಬೇಗ ಪೂಜೆ ಮುಗಿದ್ರೆ ಅಲ್ಲಿಂದ ಬೇಲೂರೆಲ್ಲ ಹೋಗೋಕ್ಕಿದೆ, ಹಂಗಾಗಿ 2-3 ಕಡೆ ಹೋಗೋಕ್ಕಿತ್ತು. ಅದಕ್ಕೋಸ್ಕರ ಬೇಗ 6:30ಗೆ ಮನೆ ಬಿಟ್ವಿ. ಇವಾಗ ಚಿಕ್ಕಮಂಗ್ಳೂರು ಬಿಟ್ಟು ಪಯಣ ಜಾವಗಲ್ ಕಡೆಗೆ. ಜಾವಗಲ್ ಹತ್ರ ಮಲ್ದೇವಿ ಹಳ್ಳಿ ಅಂತ, ಅಲ್ಲಿ ನಮ್ಮ ಮನೆ ದೇವರಿರೋದು. ನೋಡಿ, ಈ ರೋಡ್ ಬಂದು ಬೆಳವಾಡಿ ಆ ರೂಟಲ್ಲಿ. ನನಗೆ ಈ ರೋಡ್ ತುಂಬ ಇಷ್ಟ ಆಗುತ್ತೆ. ಆ ಕಡೆ ಈ ಕಡೆ ತುಂಬ ಮರಗಳಿದೆ. ಒಂಥರ ವೆದರ್ ಕೂಲ್ ಅನಿಸುತ್ತೆ. ಎಂಥ ಬಿಸಿಲು ಹೋದ್ರೂ ಇಲ್ಲಿ ಕೂಲ್ ವೆದರ್ ಇದೆ. ಹಾಗಾಗಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ನಾನು ಈ ರೋಡಲ್ಲಿ ವೀಡಿಯೋಸ್ ಫೋಟೋಸ್ ನಂದು ಇದ್ದೇ ಇರುತ್ತೆ. ಈ ರೋಡಲ್ಲಿ ಅಲ್ಲಿಂದ ಸೀದಾ ಜಾವಗಲ್ ಕಡೆ ಹೋಗ್ತಾ ಇದ್ದೀವಿ. ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅಂತ ಹೇಳ್ತಿದ್ದೀನಿ. ಅವರಿಬ್ಬರಿಗೂ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ, ಆದರೂ ನಾನು ಒತ್ತಾಯಕ್ಕೆ ನೋಡ್ತಿದ್ದಾರೆ ಅಷ್ಟೇ. ಈ ಸಿಚುವೇಶನಿಗೆ ಕರೆಕ್ಟಾಗಿ ರವಿ ಸರ್ದು ಹಾಡು ಹಾಕಿದ್ರು, ರವಿಚಂದ್ರನ್ ಅವ್ರದ್ದು. ಇಲ್ಲಿಂದ ನಾವೀಗ ಮನೆ ದೇವ್ರ ಹತ್ರ ರೀಚ್ ಆದ್ವಿ. ಇದು ಮೂಲಸ್ಥಾನ, ಊರೊಳಗಡೆ ದೇವಸ್ಥಾನ ಇದೆ, ಹೊಸ್ದಾಗಿ ಕಟ್ಟಿರೋದು. ಆದರೂ ನಾವಿಲ್ಲಿ ಯಾವಾಗ ಬಂದರೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಒಂಥರ ನೆಮ್ಮದಿ ಅನಿಸುತ್ತೆ. ಹಂಗಾಗಿ ಇಲ್ಲಿ ಬರ್ತೀವಿ. ಅಲ್ಲಿ ಬರ್ತಾ ಹಂಗೆ ಯಾರ್ದೋ ಮನೇಲಿ ಕೊಡ ಇಸ್ಕೊಂಡು ಬಂದು ನೀರು ತುಂಬ್ಕೊಳ್ಳೋಕ್ಕೆ ತೊಳಿಬೇಕಲ್ಲ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ನಮ್ಮ ಮನೆಯವ್ರು ನೋಡಿ ನೀರು ಎತ್ಕೊಂಡು ಬಂದರು. ಕಟ್ಟೆಲಿ ಎತ್ಕೊಂಡು ಬಂದು ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ಅಲ್ಲಿ ಪೂಜೆ ಮಾಡ್ತಾರಲ್ಲ ಆ ಪೂಜಾರರು ಬಂದರು. ಹಾಗಾಗಿ ಇಬ್ಬರು ಸೇರಿ ಪೂಜೆ ಮಾಡಿ ಬೇಗನೆ ಪೂಜೆ ಮುಗೀತು. ಒಂದು 9 o'clock ಅಷ್ಟರಲ್ಲೇ ಪೂಜೆ ಮುಗೀತು. ಬೊಮ್ಮಲಿಂಗೇಶ್ವರ ದೇವಸ್ಥಾನ. ಪೂಜಾರು ಅದೇ ಟೈಮಿಗೆ ಬಂದರು. ಹೆಂಗೋ ನಾವು ಎಲ್ಲರೂ ಪೂಜೆ ಮಾಡಿದ್ವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ, ಮಾರ್ಗದಮ್ಮ ಅಂತ. ಅದು ನಮ್ಮ ಮನೆ ದೇವ್ರಿಗೆ ಸಂಬಂಧಪಟ್ಟಿದ್ದೇನೆ. ಅಲ್ಲಿಗೂ ಹೋಗಬೇಕು. ಗೊತ್ತಿಲ್ಲ ಅಲ್ಲಿ ಎಷ್ಟೊತ್ತಿಗೆ ಪೂಜೆ ಅಂತ. ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ. ಹಾಗೆ ಸೈಡಲ್ಲಿ ಒಂದು 4 ಫೋಟೋಸ್ ತೊಗೊಂಡ್ವಿ. ಒಂದು 4 ಇಲ್ಲಾದರೂ ಹೋದರೆ ಮೆಮೊರಿಗೆ ಇರುತ್ತೆ ಅಂತ ಇಲ್ಲಿಂದ ಹೊರಟ್ವಿ. ಅಲ್ಲಿ ನವಿಲುಗಳಿತ್ತು. ನಮ್ಮ ಕಾರ್ ಸೌಂಡ್ ಕೇಳಿ ಅದು ಓಡೋಯ್ತು. ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿಂದ ಮಾರ್ಗದಮ್ಮ ದೇವಸ್ಥಾನದ ಹತ್ರ ಹೊರಟ್ವಿ. ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ಆಗ್ಬೋದು ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ. ನೋಡಿ, ಇದೆ ಮಾರ್ಗದಮ್ಮ ದೇವಸ್ಥಾನ. ಅಲ್ಲಿ ಪೂಜೆ ಆಗಿರಲಿಲ್ಲ, ಮಾಡ್ತಾಯಿದ್ರು, ಇನ್ನೂ ರೆಡಿ ಮಾಡ್ತಾಯಿದ್ರು. ಹಂಗಾಗಿ ಒಂದು 4 ಫೋಟೋ ತೊಗೊಂಡ್ವಿ. ಅಲ್ಲಿ ಹುಣ್ಣುಕಾಯೆಲ್ಲ ಪೂಜೆ ಕೊಟ್ಬಿಟ್ಟು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡ್ಬಿಟ್ಟು ಒಂದು 4 ಫೋಟೋ ತೊಗೊಂಡ್ವಿ. ಅಲ್ಲಿಂದ ಸೀದಾ ಕಳಸಾಪುರಕ್ಕೆ ಬಂದ್ವಿ. ಕಳಸಾಪುರದಲ್ಲಿ ಅಲ್ಲಿ ಅಮ್ಮನ ಮನೆ ದೇವ್ರು ಭದ್ರಕಾಳಿ ಬನ ಅಂತ, ವೀರಭದ್ರೇಶ್ವರ. ಅಲ್ಲಿಗೆ ಹೋಗೋದಕ್ಕೆ ಕಳಸಾಪುರದಲ್ಲಿ ಹೂವು ಹಣ್ಣು ಕಾಯೆಲ್ಲ ತೊಗೊಂಡ್ವಿ. ಅಲ್ಲಿಂದ ಸೀದಾ ಅಲ್ಲಿಗೆ ಬಂದ್ವಿ, ವೀರಭದ್ರೇಶ್ವರ ಭದ್ರಕಾಳಿ ಬನಕ್ಕೆ. ನಾವು ಯಾವಾಗಲೂ ಅಲ್ಲಿ ಹೋದಾಗ ಇಲ್ಲೂ ಬರ್ತೀವಿ, ಏಕೆಂದರೆ ಎರಡು ಒಂದೇ ರೋಡಲ್ಲಿದೆ. ಹಾಗಾಗಿ ಅಮ್ಮನ ಮನೆ ದೇವರು ಆಗುತ್ತೆ, ನಮ್ಮದು ಗಂಡನ ಮನೆಯದು ಆಗುತ್ತೆ. 2 ಕಡೆನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಯಾವಾಗ ಹೋದ್ರೂ. ಅಲ್ಲೂ ಪೂಜೆ ಆಗಿರಲಿಲ್ಲ, ಇನ್ನೂ ಕ್ಲೀನ್ ಮಾಡ್ತಾಯಿದ್ರು. ಹಂಗಾಗಿ ಅಲ್ಲೂ ಹಂಗೆ ಬಂದ್ವಿ. ಅಲ್ಲಿಂದ ಆನ್ ದ ವೇ ಸ್ವಲ್ಪ ಜೋಳ ಕಾಣಿಸ್ತು, ಹಂಗಾಗಿ ಜೋಳ ಕಿತ್ಕೊಂಡೆ. ಯಾರ್ದೋ ಹೊಲ ಗೊತ್ತಿಲ್ಲ, ಯಾರು ಹೊಲ ಅಂತ ಕಿತ್ಕೊಂಡು ಅಲ್ಲಿಂದ ನಮ್ಮ ಪಯಣ ಬೇಲೂರು ಕಡೆ. ಬೇಲೂರು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಿದ್ವಿ, ನಮ್ಮ ಮನೆಯವರ ಅಕ್ಕ. ಅಲ್ಲಿ ಅವ್ರಿಗೆ ಬಾಗಿನ ಕೊಟ್ಟು ಅಲ್ಲೊಂದು ಮದುವೆ ಕೂಡ ಐತೆ. ಮದುವೆ ಅಂದರೆ ಮದುವೆ ಬುಧವಾರ ಇರೋದು. ಇವತ್ತು ಹಸೆ ಶಾಸ್ತ್ರ, ಹೆಣ್ಣು ಮಾಡೋ ಶಾಸ್ತ್ರ ಇತ್ತಲ್ಲ, ಬಟ್ಟೆ ಇಡೋದು ಅಂತ ಹೇಳ್ತೀವಿ, ಅದು ಇತ್ತು. ಹಂಗಾಗಿ ಅದು 2 ಕೆಲಸನೂ ಆಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಬೇಲೂರಿಗೆ ಹೋಗಿ ನಮ್ಮ ಅತ್ತಿಗೆಗೆ ಬಾಗಿನ ಕೊಟ್ಟು ಹಂಗೆ ಆ ಮದುವೆದು ಸ್ವಲ್ಪ ಮುಗಿಸ್ಕೊಂಡು, ಮತ್ತು ಬುಧವಾರ ಹೋಗೋಕ್ಕಾಗಲ್ಲ, ಮಗನಿಗೆ ಸ್ಕೂಲ್ ಮತ್ತೆ ರಜೆ ಮಾಡ್ಸೋಕ್ಕಾಗಲ್ಲ. ಮನೆ ದೇವ್ರಿಗೆ ಹೋಗಿ ಅಂತ ಇವತ್ತು ರಜೆ ಮಾಡಿಸಿದ್ದೀವಿ. ಹಂಗಾಗಿ ಬೇಲೂರು ಕಡೆ ಹೊರಟ್ವಿ.
ನಮ್ಮ ಡಿಸ್ಟಿಕ್ ಹೋದರೆ ಅಂದರೆ ನನ್ನ ತಾಯಿ ಮನೆಯೂ ಬೇಲೂರು ಹತ್ರನೇ ಹಳ್ಳಿ. ಚೆನ್ನಾಗಿರುತ್ತೆ. ಬೇಲೂರಿಗೆ ನಾವು ಹೋಗ್ತಿರ್ತೀವಿ, ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ 2-3 ಸರಿನಾದ್ರು ಹೋಗ್ತೀವಿ. ನಮ್ಮ ಡಿಸ್ಟಿಕ್ ಇದು. ನಾವು ಹುಟ್ಟು ಬೆಳೆದವರು ಅಂತ ಹೇಳ್ಬೋದು. ಬೇಲೂರಿಗೆ ಹೋದ್ವಿ. ಆಗ ಅವರು ನಮ್ಮ ಅತ್ತಿಗೆ ಕೂಡ ಅಲ್ಲಿ ಮದುವೆ ಆಗ್ತಿದೆಯಲ್ಲ ಅವ್ರ ಮನೆಗೆ ಹೋಗಿದ್ರು. ಇರಲಿಲ್ಲ ಟೈಮು. ಆಗಲೇ ಒಂದು 12:30 ಆಗಿತ್ತು. 12:30 ಅನಿಸುತ್ತೆ. ಲಂಚ್ ಊಟ ಟೈಮಿಗೆ ಹೋಗಿದ್ವಿ. ಅವರು ನಮ್ಮ ಅತ್ತಿಗೆನೂ ಅವ್ರ ರಿಲೇಷನ್ ಮನೆಗೆ ಹೋಗಿದ್ವಿ. ನಾವು ಅಲ್ಲೇ ಹೋಗೋಣ ಅಂದ್ಕೊಂಡ್ವಿ. ಅತ್ತಿಗೆ ಮನೆಗೆ ಹೋದ್ವಿ. ಅಲ್ಲಿ ಅವ್ರಿಗೆ ಬಾಗಿನ ಕೊಟ್ಬಿಟ್ಟು ಅಲ್ಲಿಂದ ಅಲ್ಲೊಂದೆರಡು ಫೋಟೋ ತೊಗೊಂಡೆ. ಆ ಗಿಡ ಚೆನ್ನಾಗಿತ್ತು, ವಾಸ್ತು ಗಿಡ ತುಂಬ ಚೆನ್ನಾಗಿ ಬೆಳೆದಿತ್ತು. ಅಲ್ಲಿಂದ ಮದುವೆ ಮನೆಗೆ ಹೋದ್ವಿ. ಅಲ್ಲೇ ಅವ್ರ ಮನೆಯಿಂದ ಸ್ವಲ್ಪ ಹಿಂದೆ. ಅಲ್ಲಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹಸೆ ಶಾಸ್ತ್ರಕ್ಕೆ. ಅಲ್ಲಿ ಕಳ್ಸಕ್ಕೆ ಹೂವು ಮುಡ್ಸಮ್ಮ ಅಂತ ಕೊಟ್ಟರು. ಅವ್ರ ಐನರು ಬಂದಿದ್ದರು. ಅಲ್ಲಿ ಸ್ವಲ್ಪ ಹೂವು ಮುಡ್ಸಿದೆ. ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ ನಾನು ಅವ್ರಿಗೆ. ಆರತಿದು ಕಳ್ಸೋದು ಅದೆಲ್ಲ ನಮ್ಮ ಅತ್ತಿಗೆ ನಾನಿಬ್ಬರು ಸೇರ್ ಮಾಡಿದ್ವಿ. ಮತ್ತು ಹೋಳ್ಗೆ ಗಿಳ್ಗೆಲ್ಲ ಮಾಡ್ತಾಯಿದ್ರು ಅಲ್ಲಿ. ಒಂದು ನೋಡಿ, ಇಲ್ಲಿ ನನ್ನ ಮಗ ಕೋತಿ ಥರ ಆಡ್ತಿದ್ದಾನೆ. ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಮೋಸ್ಟ್ಲಿ. ಇವರೇ ನಮ್ಮ ಅತ್ತಿಗೆ. ಫೇಸ್ ಕಾಣಿಸ್ತಿಲ್ಲ ರೀ. ಇನ್ನೊಂದು ಸ್ವಲ್ಪ ಮುಂದೆ ವೀಡಿಯೋ ಆದಮೇಲೆ ಕಾಣಿಸುತ್ತೆ. ನಮ್ಮ ಮನೆಯವ್ರ ಅಕ್ಕ ಇವರು. ಅವ್ರ ಅತ್ತಿಗೆ ಮಗಳದ್ದು ಮದುವೆ ಇದ್ದಿದ್ದು. ಆ ಕಳ್ಸಕ್ಕೆ ಮುಗಿಸಿದೆ. ಜಾಸ್ತಿ ಮುಡಿಸ್ಬೇಡ ಬಿಡಮ್ಮ, ನಾಳೆ ಮತ್ತೆ ತೆಗಿಬೇಕು ಅಂತ ಹೇಳ್ತಾಯಿದ್ರು. ಸುಮ್ಮನೆ ಇಷ್ಟೊಂದು ಎಲ್ಲದಕ್ಕೂ ಮುಡಿಸಿದ್ನಲ್ಲ ಅಂತ ಫೀಲ್ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಹೇಗೆ ಇರಲಿ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಮುಡಿಸ್ದೆ. ತುಂಬ ಗಲಾಟೆ ಇತ್ತು. ತುಂಬ ಮಕ್ಕಳು. ಇವರೇ ನೋಡಿ ನಮ್ಮ ಅತ್ತಿಗೆ. ಮಕ್ಕಳು ನೆಂಟು ಎಲ್ಲ ಬಂದಿದ್ರಲ್ಲ, ಅದೇ ನೀವು ಅಷ್ಟೊಂದು ರೆಡಿ ಮಾಡ್ತಾ ಇದ್ದಾರೆ. ಮತ್ತು ಬೇಗ ಹೊರಡ್ಬೇಕಂದ್ರೆ ಸಂಜೆ ನಮ್ಮೂರಲ್ಲಿ ಒಂದು ಪೂಜೆ ಇತ್ತು. ಹಂಗಾಗಿ ಬೇಗ ಹೊರಡೋಣ ಅಂತ ಬೇಗ ಮುಗಿಸ್ಕೊಂಡ್ವಿ. ಮದುವೆ ಹುಡುಗಿ ತೋರಿಸ್ತೀನಿ ನೋಡಿ. ಇವರೇ ಮದುವೆ ಹುಡುಗಿ. ಅಲ್ಲಿ ಅವ್ರದ್ದು ಹಸೆ ಶಾಸ್ತ್ರ ಮುಗಿಸ್ಕೊಂಡು ಅಲ್ಲಿಂದ ಊಟ ಮಾಡಿಕೊಂಡು ಚಿಕ್ಕಮಂಗ್ಳೂರು ಕಡೆ ಹೊರಟ್ವಿ. ಮತ್ತೆ ಒಂದು 3:00 ಹಿಂಗೆ ಹೊರಟ್ವಿ. 3:15 ಆಗಿತ್ತು ಅನಿಸುತ್ತೆ. ಮತ್ತು ನಾವಿಲ್ಲಿ ನಮ್ಮೂರಲ್ಲಿ ಒಂದು ದೇವಸ್ಥಾನಕ್ಕೆ ಪೂಜೆ ಬರಬೇಕಿತ್ತು. ಪರ ಇತ್ತು, ಚೌಕಿ ಮಠ ಅಂತ. ಹಾಗಾಗಿ ಅಲ್ಲಿಂದ ಹೊರಟ್ವಿ. ನಮ್ಮ ಚಿಕ್ಕಮಂಗ್ಳೂರು ರೋಡ್ ನೋಡಿ. ಬೇಲೂರಿಂದ ಚಿಕ್ಕಮಂಗ್ಳೂರಿಗೆ ಬರ್ತಾಯಿದ್ದೀವಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕಂತ ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಹೆಂಗಿತ್ತು ಅಂತ. ನೋಡಿ, ಹಿರೇಮಗಳೂರಿಗೆ ಬಂದ್ವಿ. ವೆಲ್ಕಮ್ ಟು ಕಾಫಿ ನಾಡು. ಇದಾಗಿತ್ತು ಸೋಮವಾರದ ವಿಡಿಯೋ. ಮನೆ ದೇವ್ರಿಗೆ ಹೋಗಿದ್ದು. ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.